ನಮಸ್ಕಾರ. ಮಕರ ರಾಶಿಯ ಸ್ನೇಹಿತರೆ, ಒಂದು ದೊಡ್ಡ ತೀರ್ಪು ನಡೆಯಲಿದೆ. ಶನಿದೇವ ದೇವರು ದಯಾಳು ನಿಮ್ಮ ಮೇಲೆ ಇದೆ. ಇದರ ಜೊತೆಗೆ ಹನುಮಾನ್, ಮಹಾದೇವ ಮತ್ತು ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದಗಳನ್ನು ಹೊಂದಿದ್ದಾರೆ. ಜನರು ಅಸೂಯೆ ಪಡುತ್ತಾರೆ. ನೀವು ಸರಳವಾಗಿ ಹೊಳೆಯುತ್ತೀರಿ. ದೃಢವಾಗಿರಿ, ಏಕೆಂದರೆ ಮುಂಬರುವ ಸಮಯಗಳು ನಿಮಗೆ ತುಂಬ ವಿಶೇಷವಾಗಿರುತ್ತವೆ. ನನ್ನನ್ನು ನಂಬಿರಿ, ನೀವು ರಾಜನಾಗುವ ಗುಣಗಳನ್ನು ಹೊಂದಿದ್ದೀರಿ. ಅಂತಹ ತಾಯಿ ಇಂದು ಮಹಾಲಕ್ಷ್ಮಿ ಮತ್ತು ಮಹಾದೇವನ ಬಲವಾದ ಸೂಚನೆಯಾಗಿದೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಿಮ್ಮನ್ನು ಅನುಮಾನಿಸುವ ಈ ರೀತಿಯ ಜನರಿಂದ ನೀವು ದೂರವಿರಬೇಕು. ಅದು ಹಾಗೆ ಆಗುತ್ತದೆ. ಅದು ನಿಮ್ಮ ಮನಸ್ಸನ್ನು ಬೆಚ್ಚಿ ಬೀಳಿಸುತ್ತದೆ. ನಾನು ಮುಂದೆ ಹಂಚಿಕೊಳ್ಳಲಿರುವ ಮಾಹಿತಿಯು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬೆಚ್ಚಿ ಬೀಳಿಸುತ್ತದೆ. ಹೌದು ಸ್ನೇಹಿತರೆ, ನೀವು ಇಂದಿನ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ವಿಶ್ವವು ಎಲ್ಲರಿಗೂ ಸೂಕ್ತವಲ್ಲದ ಸಂಕೇತಗಳನ್ನು ಕಳುಹಿಸುತ್ತದೆ. ಇಂದಿನ ಸಂದೇಶವು ತಮ್ಮದೇ ಆದ ತಪ್ಪಿಲ್ಲದೇ ಇದ್ದರೂ ಅವಮಾನ ಅನುಭವಿಸಿದವರಿಗೆ, ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆದರೆ ಗೌರವದ ಕೊರತೆಯನ್ನು ಹೊಂದಿದ್ದಾರೆ ಮತ್ತು ತಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರಿಗೆ ಇಂದಿನ ವಿಡಿಯೋ ಸರ್ವರೋಗ ನಿವಾರಕವಾಗಿದೆ. ಇದನ್ನು ತಪ್ಪಿಸಿಕೊಳ್ಳಬೇಡಿ. ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಒಂದು ದೊಡ್ಡ ಘಟನೆ ನಡೆಯಲಿದೆ. ನಿಮಗೆ ಈ ರೀತಿಯ ಅಚ್ಚರಿ ಸಿಗುವುದಿಲ್ಲ. ನೀವು ಇದನ್ನು ಎಂದಿಗೂ ಮರೆಯುವುದಿಲ್ಲ. ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಅಸಹ್ಯ ಪಡುತ್ತಿದ್ದಾರೆ ಎಂದು ನೀವು ಭಾವಿಸಿದರೆ, ಅವರು ನಿಮ್ಮನ್ನು ಪದೇ ಪದೇ ನಿರುತ್ಸಾಹಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಸಂದೇಶವು ನಿಮ್ಮ ಆತ್ಮವಿಶ್ವಾಸವನ್ನು ಪುನರುಜ್ಜೀವನಗೊಳಿಸುತ್ತದೆ. ಹೊಸ ಭರವಸೆಯ ಕಿರಣ. ನೀವು ಎಚ್ಚರಗೊಂಡಿದ್ದೀರಿ ಮತ್ತು ಈಗ ದೇವರು ಮತ್ತು ದೇವತೆಗಳ ಆಶೀರ್ವಾದಗಳು ನಿಮಗೆ ನೇರವಾಗಿ ದೊರೆಯುತ್ತವೆ. ಎಚ್ಚರಿಕೆಯಿಂದ ಆಲಿಸಿ. ಗ್ರಹಗಳ ಪ್ರಭಾವ ಸಕ್ರಿಯಗೊಳಿಸಲಾಗಿದೆ. ಶುಕ್ರನ ಆಶೀರ್ವಾದವು ನಿಮ್ಮ ಮೇಲೆ ನೇರವಾಗಿ ಸುರಿಯುತ್ತಿದೆ. ಶನಿಯು ಸಹ ನಿಮಗೆ ತನ್ನ ದಯೆಯನ್ನು ತೋರಿಸುತ್ತಿದ್ದಾನೆ. ಆದ್ದರಿಂದ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಮತ್ತು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಅಂತಹ ದೊಡ್ಡ ಘಟನೆ ಮತ್ತೆಂದೂ ಸಂಭವಿಸುವುದಿಲ್ಲ. ನೀವು ಮರೆತು ಬಿಡುತ್ತೀರಿ. ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ವಿಶಿಷ್ಟ ಮತ್ತು ಬಹಳ ಮುಖ್ಯವಾಗಿದೆ. ಅದನ್ನು ಅರ್ಧಕ್ಕೆ ಬಿಡುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶುಭ ಗ್ರಹಗಳ ಪ್ರಭಾವ ಬಲಗೊಳ್ಳಲು ಪ್ರಾರಂಭಿಸಿದಾಗ ಮೊದಲು ಬದಲಾಗುವುದು ಅವನ ಸುತ್ತಲಿನ ಜನರ ನಡವಳಿಕೆ. ಕೆಲವರು ಕಾರಣವಿಲ್ಲದೆ ನಿಮ್ಮನ್ನು ವಿರೋಧಿಸುತ್ತಾರೆ. ಕೆಲವರು ನೀವು ಹೇಳುವುದನ್ನು ಗೇಲಿ ಮಾಡುತ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಿರುತ್ತಾರೆ. ಆದ್ದರಿಂದ ನೀವು ಇಂದು ಅದನ್ನು ಮಾಡಲು ಸಾಧ್ಯವಾಗಬೇಕೆಂದು ನಾನು ಬಯಸುತ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾವು ಪರಿಹಾರವನ್ನು ಒದಗಿಸುತ್ತೇವೆ ಮತ್ತು ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ. ಇದನ್ನು ಒಬ್ಬಂಟಿಯಾಗಿ ನೋಡಿ, ಆಗ ಮಾತ್ರ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ಅನೇಕ ಜ್ಯೋತಿಷಿಗಳು ಅಂತಹ ಪರಿಸ್ಥಿತಿಯನ್ನು ಈ ರೀತಿ ವಿವರಿಸುತ್ತಾರೆ: ಆ ವ್ಯಕ್ತಿಯು ತನ್ನ ಜೀವನದ ಹೊಸ ಹಂತಕ್ಕೆ ಹೋಗುವುದನ್ನು ನೋಡೋಣ. ಇದು ಎಲ್ಲರ ಮೇಲೂ ಒಂದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ಅನೇಕ ಜನರು ತಮ್ಮ ಜೀವನದಲ್ಲಿ ಈ ಬದಲಾವಣೆಗಳನ್ನು ಅನುಭವಿಸಲು ಪ್ರಾರಂಭಿಸಿದ್ದಾರೆ. ಸ್ನೇಹಿತರೆ, ಸಮಯ ಕಡಿಮೆ ಇದೆ. ತೀವ್ರ ಎಚ್ಚರಿಕೆಯಿಂದ ವಿಡಿಯೋವನ್ನು ವೀಕ್ಷಿಸಿ. ಕೊನೆಯವರೆಗೂ ನೋಡಿ. ಅಂತಹ ಒಳ್ಳೆಯ ಸುದ್ದಿ ನಿಮಗಾಗಿ ಕಾತರದಿಂದ ಕಾಯುತ್ತಿದೆ. ನಿಮ್ಮನ್ನು ಚಿಂತೆಗೀಡು ಮಾಡುತ್ತದೆ, ಆದರೆ ದೇವರು ಎಲ್ಲವನ್ನೂ ನಮ್ಮ ಒಳ್ಳೆಯದಕ್ಕಾಗಿ ಮಾಡುತ್ತಾನೆ. ನೀವು ನಿಮ್ಮ ಧೈರ್ಯವನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಉತ್ಸಾಹವನ್ನು ಕುಗ್ಗಿಸಲು ಬಿಡಬೇಡಿ. ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ನಾಶ ಮಾಡಲು ಹೊರಟಿರುವ ಒಬ್ಬ ವ್ಯಕ್ತಿ ಇದ್ದಾನೆ. ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡಲು ಅವನು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾನೆ. ಆದರೆ ಈ ಬಾರಿ ನಿಮಗೆ ಅಚಲವಾದ ನಂಬಿಕೆ ಇದೆ, ಏಕೆಂದರೆ ಭಗವಾನ್ ಬಜರಂಗಬಲಿ ಮತ್ತು ಕರ್ಮದ ದೇವತೆ ಶನಿದೇವ ಇಬ್ಬರೂ ದಯಾಳುಗಳು ಮತ್ತು ಗ್ರಹಗಳ ಸಂಚಾರವೂ ಸಹ ಸಕಾರಾತ್ಮಕ ಬದಲಾವಣೆಗಳನ್ನು ತೋರಿಸುತ್ತಿದೆ. ನೀವು ಬಹಳ ಸಮಯದಿಂದ ಕಷ್ಟಪಡುತ್ತಿದ್ದರೆ ಪ್ರತಿಯೊಂದು ಹೋರಾಟವೂ ಯಾವಾಗಲೂ ವ್ಯರ್ಥವಲ್ಲ ಎಂಬುದನ್ನು ನೆನಪಿಡಿ. ತಾಳ್ಮೆಯಿಂದಿರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಪರಿಶ್ರಮವು ಕಾಲಾನಂತರದಲ್ಲಿ ಫಲಿತಾಂಶಗಳನ್ನು ನೀಡುತ್ತದೆ. ಮುಂಬರುವ ದಿನಗಳಲ್ಲಿ ನೀವು ಹೆಚ್ಚಿನ ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ ಮತ್ತು ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ನಾನು ಇದನ್ನು ನಿಮಗೆ ಪೂರ್ಣ ಬಲದಿಂದ ಭರವಸೆ ನೀಡುತ್ತಿದ್ದೇನೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಾನು ಅದನ್ನು ಧೈರ್ಯದಿಂದ ಹೇಳುತ್ತಿದ್ದೇನೆ ಮತ್ತು ಸತ್ಯವನ್ನು ಹೇಳುತ್ತಿದ್ದೇನೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನವು ರಾಜನ ಜೀವನದಂತೆ ಆಗುವ ಪರಿಸ್ಥಿತಿ ಉದ್ಭವಿಸುತ್ತದೆ. ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ವಿಶ್ವಶಕ್ತಿಗಳು ಸ್ವತಃ ಸೂಚಿಸಿವೆ.
ಕೇವಲ 24 ಗಂಟೆಗಳ ಕಾಲ ಕಾಯಿರಿ. ದೇವಿ ಮಹಾಲಕ್ಷ್ಮಿ ನಿಮ್ಮ ಹಣೆಬರಹವನ್ನು ಸ್ವತಃ ಬದಲಾಯಿಸುತ್ತಾಳೆ ಮತ್ತು ಸರ್ವೋಚ್ಚ ನ್ಯಾಯವನ್ನು ನೀಡುತ್ತಾಳೆ. ನಿಮಗೆ ಸಂಭವಿಸುತ್ತದೆ. ನೀವು ಕಷ್ಟಪಡುತ್ತಿರುವವರೆಗೂ ನಿಮಗೆ ಯಾವುದೇ ಪ್ರಯೋಜನಗಳು ಕಾಣುತ್ತಿರಲಿಲ್ಲ. ಆದರೆ ಈಗ ನೀವು ಎದುರಿಸುತ್ತಿರುವ ಹೋರಾಟವು ನೇರವಾಗಿ ಕಾರಣವಾಗುತ್ತದೆ. ನೀವು ಪ್ರಯೋಜನವನ್ನು ಪಡೆಯಲಿದ್ದೀರಿ. ದೇವಿ ಮಹಾಲಕ್ಷ್ಮಿ ಸಮೃದ್ಧಿಯನ್ನು ಸಂಕೇತಿಸುತ್ತಾಳೆ ಮತ್ತು ಭಗವಾನ್ ಮಹಾದೇವ ದೃಢ ವಿಶ್ವಾಸವನ್ನು ಸಂಕೇತಿಸುತ್ತಾರೆ. ಒಬ್ಬ ವ್ಯಕ್ತಿಗೆ ಕಷ್ಟಪಟ್ಟು ಕೆಲಸ ಮಾಡುವ ಧೈರ್ಯ, ಇತರರನ್ನು ಗೌರವಿಸುವ ಸ್ವಭಾವ ಮತ್ತು ಕಷ್ಟದ ಸಮಯದಲ್ಲೂ ಬಿಟ್ಟುಕೊಡದಿರುವ ಶಕ್ತಿ ಇದ್ದರೆ ಅವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ, ದೊಡ್ಡ ಸಾಧನೆಗಳನ್ನು ತರಬಹುದು ಮತ್ತು ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ವಿಶೇಷ ಸಮಯವಾಗಿರುತ್ತದೆ ಎಂದು ನಾನು ಖಾತರಿಪಡಿಸಬಲ್ಲೆ ಮತ್ತು ಅದು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ. ನೀವು ದೇವರು ಮತ್ತು ದೇವತೆಗಳಿಂದ ಅಂತಹ ಆಶೀರ್ವಾದಗಳನ್ನು ಪಡೆಯುತ್ತೀರಿ. ನೀವು ಅವರನ್ನು ಎಂದಿಗೂ ಮರೆಯುವುದಿಲ್ಲ. ಸ್ನೇಹಿತರೆ, ವಿಶ್ವಶಕ್ತಿಗಳು ಒಮ್ಮುಖವಾಗಿವೆ ಮತ್ತು ಈಗ ನಿಮ್ಮ ಆಂತರಿಕ ಶಕ್ತಿ ಮತ್ತು ಸ್ವಯಂ ಶಕ್ತಿ ವೃದ್ಧಿಸುತ್ತದೆ. ನೀವು ದೇವರು ಮತ್ತು ದೇವತೆಗಳಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯಲಿದ್ದೀರಿ. ಆದರೆ ನನ್ನ ಭವಿಷ್ಯವಾಣಿಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ರಾಜನಾಗುವುದು ಕೇವಲ ಶ್ರೀಮಂತನಾಗಿರುವುದು ಎಂದಲ್ಲ, ಆದರೆ ನಿಜವಾದ ರಾಜ ಎಂದರೆ ತನ್ನ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವನು, ಕಷ್ಟದ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನು ಮತ್ತು ಶಾಂತವಾಗಿರುವವನು. ಎಂದಿಗೂ ತಪ್ಪುಗಳಿಗೆ ಆತುರಪಡಬೇಡಿ, ಧೃತಿಗೆಡಬೇಡಿ. ನಿಮ್ಮ ಆಲೋಚನೆಯನ್ನು ಬಳಸಿ, ನಿಮ್ಮ ಮೆದುಳನ್ನು ಬಳಸಿ. ಇತರರ ಮಾತುಗಳು ನಿಮಗೆ ಹಾನಿ ಮಾಡಲು ಬಿಡಬೇಡಿ. ಅಂತಹ ಜನರನ್ನು ರಾಜರು ಎಂದು ಕರೆಯಲಾಗುತ್ತದೆ. ಬಹುಶಃ ಇಂದು ಜನರು ನಿಮ್ಮನ್ನು ಗೌರವಿಸುತ್ತಾರೆ, ನಿಮಗೆ ಅರ್ಥವಾಗಿರಬಹುದು. ಆದರೆ ನೀವು ಕಲಿಯುವುದನ್ನು ಮುಂದುವರಿಸಿದರೆ, ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ನಿಮ್ಮ ಗುರಿಗಳಿಗೆ ಅಂಟಿಕೊಳ್ಳುತ್ತಿದ್ದರೆ, ಭವಿಷ್ಯದಲ್ಲಿ ಆ ಜನರು ಯಶಸ್ವಿಯಾಗುತ್ತಾರೆ. ಯಶಸ್ಸಿನ ಬಗ್ಗೆ ನಾವು ಚರ್ಚಿಸುತ್ತೇವೆ. ಸ್ನೇಹಿತರೆ, ನೀವು ಹಗಲಿನಲ್ಲಿ 2 ಪಟ್ಟು ವೇಗವಾಗಿ ಮತ್ತು ರಾತ್ರಿಯಲ್ಲಿ 4 ಪಟ್ಟು ವೇಗವಾಗಿ ಪ್ರಗತಿ ಸಾಧಿಸುತ್ತಿದ್ದೀರಿ. ನಾನು ನಿಮಗೆ ಖಾತರಿ ನೀಡುತ್ತೇನೆ. ಆದರೆ ಈ ವಿಡಿಯೋವನ್ನು ಒಬ್ಬಂಟಿಯಾಗಿ ನೋಡಿ, ಏಕೆಂದರೆ ನಿಮ್ಮಲ್ಲಿ ರಾಜನ ಗುಣಗಳಿವೆ, ಅಂದರೆ ನೀವು ಶ್ರೀಮಂತರಾಗಬಹುದು. ಪ್ರತಿಯೊಬ್ಬ ವ್ಯಕ್ತಿಯನ್ನು ರಕ್ಷಿಸುವ ಶಕ್ತಿ ನಿಮ್ಮಲ್ಲಿದೆ. ಕೆಲವು ಸೌಕರ್ಯಗಳು ಮತ್ತು ಐಷಾರಾಮಿಗಳು ಸಹ ಬರಬಹುದು, ಆದರೆ ಕ್ರಮೇಣ ನೀವು ಹಣವನ್ನು ಗಳಿಸುವಿರಿ. ನಿಮ್ಮ ಜೀವನವು ಬದಲಾಗುತ್ತದೆ. ಒಂದಲ್ಲ ಆದರೆ ಹಲವು ಬಾರಿ. ನಿಮಗೆ ಒಳ್ಳೆಯ ಸುದ್ದಿಗಳು ಕಾದಿವೆ. ಏನೇ ಆಗಲಿ, ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ. ಚಿಂತಿಸಬೇಡಿ. ನಿಮಗೆ ತುಂಬ ಧೈರ್ಯವಿರುತ್ತದೆ ಮತ್ತು ನೀವು ನಿಮ್ಮ ಜೀವನವನ್ನು ಸಂತೋಷದಿಂದ ನಡೆಸುತ್ತೀರಿ. ಆದರೆ ನಿಮಗೆ ಸ್ವಲ್ಪ ಜನರಿಂದ ಮೋಸವಾಗುವ ಸಾಧ್ಯತೆ ಇದೆ. ಅತ್ಯಂತ ಜಾಗರೂಕರಾಗಿರಿ. ಸರಳವಾಗಿ ಹೇಳುವುದಾದರೆ ದೂರವಿರಿ, ಏಕೆಂದರೆ ಅವರು ನಿಮ್ಮೊಂದಿಗೆ ವಾಸಿಸುವಾಗಲೂ ನಿಮ್ಮನ್ನು ಮೋಸಗೊಳಿಸುತ್ತಾರೆ. ನೀವು ಅಂತಹ ಜನರೊಂದಿಗೆ ಸಹವಾಸ ಮಾಡಿದರೆ ನೀವು ನಾಶವಾಗುತ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ, ನಿಮ್ಮನ್ನು ಸಾರ್ವಜನಿಕವಾಗಿ ಯಾವಾಗಲೂ ಅವಮಾನಿಸುವ ಮತ್ತು ನಿಮ್ಮನ್ನು ಗೇಲಿ ಮಾಡುವ ಜನರು ಯಾರು? ನೀವು ಏನಾದರೂ ಯಶಸ್ಸು ಸಾಧಿಸಿದರೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಇನ್ನೂ ಪಡೆಯುತ್ತೀರಿ. ಆದರೆ ಜನರು ನಿಮಗೆ ಪ್ರತಿಕ್ರಿಯಿಸುವುದಿಲ್ಲ. ಅವರು ಕೆಟ್ಟ ಮಾತುಗಳನ್ನು ಹೇಳುತ್ತಾರೆ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ದಾಳಿ ಮಾಡುವ ಜನರಿಂದ ನೀವು ದೂರವಿರಬೇಕು. ಎರಡನೆಯದಾಗಿ, ನಿಮ್ಮ ಕಠಿಣ ಪರಿಶ್ರಮವನ್ನು ಅಣುಕಿಸುವವರಿಂದ. ಮೂರನೆಯದಾಗಿ, ನೀವು ಮಾಡುವ ಎಲ್ಲದರಲ್ಲೂ ನಿಮ್ಮ ನ್ಯೂನತೆಗಳನ್ನು ಮಾತ್ರ ಎತ್ತಿ ತೋರಿಸುವವರಿಂದ. ನೀವು ಎಲ್ಲವನ್ನೂ ತುಂಬ ಚೆನ್ನಾಗಿ ಮಾಡುತ್ತೀರಿ. ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಆದರೂ ಜನರು ಇನ್ನೂ ನಿಮ್ಮ ಕಡೆಗೆ ಬೆರಳು ತೋರಿಸುತ್ತಾರೆ, ನಿಮ್ಮ ನ್ಯೂನತೆಗಳನ್ನು ತೋರಿಸುತ್ತಾರೆ. ಇದು ನಿಮಗೆ ಉತ್ತಮ ಆಯ್ಕೆಯಾಗಿದೆ. ನೀವು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎಂದು ಭಾವಿಸುವಂತೆ ಮಾಡುವ ಜನರೊಂದಿಗೆ ಇರಬೇಡಿ. ನಿಮಗೆ ಅಷ್ಟೊಂದು ಶಕ್ತಿ ಇಲ್ಲದಿದ್ದರೆ ನೀವು ಅಂತಹ ಜನರಿಂದ ದೂರವಿರಬೇಕು, ಏಕೆಂದರೆ ಅವರು ನಿಮಗೆ ಎಂದಿಗೂ ಹಾನಿ ಮಾಡುವುದಿಲ್ಲ. ಈ ಸಮಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಈ ಸಮಯದಲ್ಲಿ ವಿಶ್ವದ ಶಕ್ತಿಗಳು ಒಟ್ಟುಗೂಡಿವೆ ಮತ್ತು ನೀವು ಉತ್ತಮ ಪ್ರಯೋಜನಗಳನ್ನು ಅನುಭವಿಸುವಿರಿ. ನಿಮಗೆ ದೊಡ್ಡ ಸಂಕೇತಗಳನ್ನು ನೀಡುತ್ತಿದೆ. ಆದ್ದರಿಂದ ಬ್ರಹ್ಮಾಂಡದ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಸಂತೋಷವನ್ನು ಕಂಡು ಅಸೂಯೆ ಪಡುವವರು, ದುಃಖ ಪಡುವವರಿಂದ ನೀವು ದೂರವಿರಬೇಕು. ನೀವು ದೂರವಿದ್ದಷ್ಟು ಯಶಸ್ಸನ್ನು ಗಳಿಸುತ್ತೀರಿ. ಇಲ್ಲದಿದ್ದರೆ ನೀವು ಕಳೆದುಕೊಳ್ಳುವುದೇ ಜಾಸ್ತಿಯಾಗುತ್ತದೆ. ನೀವು ಈ ಒಳ್ಳೆಯ ಸಮಯವನ್ನು ಅರ್ಥಮಾಡಿಕೊಳ್ಳಬೇಕು. ಸಮಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳುವುದರಿಂದ ಮುಂದಿನ ಸಮಯವು ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಬಹಳ ಮುಖ್ಯವಾಗಿದೆ. ಸ್ನೇಹಿತರೆ, ನೀವು ಏನನ್ನು ಬಯಸುತ್ತೀರೋ ನೀವು ಎಲ್ಲ ಕೆಲಸಗಳು, ಕನಸುಗಳು ನನಸಾಗುತ್ತವೆ. ಅಂತಹ ಜನರು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಾರೆ ಮತ್ತು ಆತ್ಮವಿಶ್ವಾಸವು ಕೆಲವೊಮ್ಮೆ ನಿಮ್ಮಿಬ್ಬರ ಮೇಲೆ ಪರಿಣಾಮ ಬೀರಬಹುದು. ಇದರರ್ಥ ನೀವು ಅವರೊಂದಿಗೆ
ಜನರೊಂದಿಗೆ ಹೋರಾಡಬೇಕು ಎಂದಲ್ಲ, ಬದಲಾಗಿ ನೀವು ಶಾಂತವಾಗಿ ನಿಮ್ಮ ಸಮಯವನ್ನು ನಿರ್ಧರಿಸಬೇಕು ಮತ್ತು ಸಕಾರಾತ್ಮಕ ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಬೇಕು. ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ, ಏಕೆಂದರೆ ಸ್ವಲ್ಪ ಸಮಯದ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಸೃಷ್ಟಿಯಾಗುತ್ತವೆ. ಸ್ನೇಹಿತರೆ, ಇದರ ಬಗ್ಗೆ ಯೋಚಿಸಿ. ಬೀಜವು ಮಣ್ಣಿನಲ್ಲಿದ್ದಾಗ ಯಾರೂ ಅದನ್ನು ಮೆಚ್ಚುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಸುತ್ತಲೂ ಕತ್ತಲೆ, ಒತ್ತಡ ಮತ್ತು ಹೋರಾಟ ಇರುತ್ತದೆ. ಆದರೆ ಅದೇ ಬೀಜ ತಾಳ್ಮೆಯಿಂದ ಕೂಡಿರುತ್ತದೆ. ನಿಧಾನವಾಗಿ ಅದು ಮೊಳಕೆಯೊಡೆದು ಒಂದು ದಿನ ದೊಡ್ಡ ಮರವಾಗುತ್ತದೆ. ಅದೇ ರೀತಿ ನಿಮ್ಮ ಕಠಿಣ ಪರಿಶ್ರಮವು ಸ್ಪಷ್ಟವಾಗಿದೆ, ಆದರೆ ಅದರ ಫಲಿತಾಂಶಗಳು ಭವಿಷ್ಯದಲ್ಲಿ ಗೋಚರಿಸಬಹುದು ಮತ್ತು ನಾನು ಇದನ್ನು ಖಾತರಿಪಡಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಬಹಳ ವಿಶೇಷ ಮತ್ತು ಪ್ರಯೋಜನಕಾರಿ ಸಮಯವಾಗಿರಬಹುದು. ಅಂತಹ ಮಹತ್ವದ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಮುಂಬರುವ ಸಮಯವು ಅದ್ಭುತವಾಗಿರುತ್ತದೆ. ನಿಮಗೆ ಅನೇಕ ಒಳ್ಳೆಯ ಸುದ್ದಿಗಳು ಸಿಗುತ್ತವೆ. ನಿಮಗೆ ಏನೇ ಸಣ್ಣ ಸಮಸ್ಯೆಗಳಿದ್ದರೂ ಹನುಮಾನ್ ಜಿ ಸ್ವತಃ ಅವುಗಳನ್ನು ಪರಿಹರಿಸಲಿದ್ದಾರೆ, ಏಕೆಂದರೆ ಅವರು ದೊಡ್ಡ ನ್ಯಾಯವನ್ನು ನೀಡಲಿದ್ದಾರೆ. ಕರ್ಮ ದೇವರುಗಳು ಸಹ ನಿಮಗೆ ದಯೆ ತೋರಿಸಿದ್ದಾರೆ. ಇದರರ್ಥ ನಿಮ್ಮ ಅದೃಷ್ಟ ತುಂಬಾ ಒಳ್ಳೆಯದು. ದೇವತೆಯರು ನಿಮಗೆ ಆಶೀರ್ವಾದ ಮಾಡಲಿದ್ದಾರೆ. ಇದು ನಿಮ್ಮ ಕುಟುಂಬದಲ್ಲಿ ಖ್ಯಾತಿಯನ್ನು ಪಡೆಯುವ ಸಮಯ. ಏಕಕಾಲದಲ್ಲಿ ನಿಮಗೆ ಭಯಪಡುವ ಜನರು ಇರುತ್ತಾರೆ, ನಿಮ್ಮಿಂದ ಸ್ಫೂರ್ತಿ ಪಡೆಯುವ ಜನರು ಇರುತ್ತಾರೆ, ಅಥವಾ ಬಹುಶಃ ಕಾಲ ಹೇಳಬಹುದು ನಿಮ್ಮೊಳಗೆ ರಾಜನ ಗುಣಗಳಿವೆ ಎಂದು. ಕೆಲವೊಮ್ಮೆ ದೇವರು ಅಥವಾ ಈಶ್ವರನು ನಮ್ಮನ್ನು ಮೊದಲು ಬಲಪಡಿಸುತ್ತಾನೆ, ನಂತರ ಅವು ಯಶಸ್ಸನ್ನು ನೀಡುತ್ತವೆ. ನೀವು ಹೋರಾಟವಿಲ್ಲದೆ ಎಲ್ಲವನ್ನೂ ಪಡೆದರೆ ನಿಮಗೆ ಅದರ ಮೌಲ್ಯ ಅರ್ಥವಾಗುವುದಿಲ್ಲ. ಅಂದರೆ ಯಾವುದೇ ಪ್ರಯತ್ನವಿಲ್ಲದೆ ಎಲ್ಲವನ್ನೂ ಪಡೆಯುವ ವ್ಯಕ್ತಿ, ನಿಮ್ಮ ಕಠಿಣ ಪರಿಶ್ರಮದ ಫಲ ನಿಮಗೆ ಸಿಕ್ಕರೆ ಸ್ವಾರ್ಥಿಗಳಿಗೆ ಅದು ಸಿಗುವುದಿಲ್ಲ. ಒಂದು ವೇಳೆ ಅವನಿಗೆ ಪರಿಶ್ರಮ ಸಿಕ್ಕರೂ ಅದರ ಫಲವನ್ನು ಅವನು ಆನಂದಿಸುವುದಿಲ್ಲ. ಆದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಹೆಣಗಾಡುವವನು ಅದನ್ನೇ ನಿಜವಾದ ಯಶಸ್ಸು ಎಂದು ಕರೆಯುತ್ತಾರೆ, ಅದನ್ನೇ ಜೀವನ ನಡೆಸುವುದು ಎಂದು ಕರೆಯುತ್ತಾರೆ. ಆದ್ದರಿಂದ ನಿಮ್ಮ ಸಮಯ ಕಷ್ಟಕರವಾಗಿದ್ದರೆ ಅದನ್ನು ಕಲಿಯುವ ಸಮಯವೆಂದು ಪರಿಗಣಿಸಿ. ನಿಮ್ಮ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಿ, ನಿಮ್ಮ ನಡವಳಿಕೆಯನ್ನು ಸುಧಾರಿಸಿರಿ ಮತ್ತು ನಿಮ್ಮ ಗುರಿಗಳನ್ನು ಬಿಟ್ಟುಕೊಡಬೇಡಿ. ಬದಲಾಗಿ ನೀವು ಅದನ್ನು ಧೈರ್ಯದಿಂದ ಎದುರಿಸಬೇಕು. ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ಪ್ರಯೋಜನಕಾರಿ ಮತ್ತು ವಿಶೇಷ ಸಮಯವಾಗಿರಬಹುದು. ಅಷ್ಟೇ ಅಲ್ಲದೆ ಅನಗತ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದನ್ನು ತಪ್ಪಿಸಿ. ತನಿಖೆ ಅಥವಾ ದಂಡ ವಿಧಿಸಬಹುದು, ಅದು ಸಂಭವಿಸಬಹುದು. ಕುಟುಂಬದೊಂದಿಗೆ ಮನೋರಂಜನೆಯನ್ನು ಯೋಜಿಸುವುದರಿಂದ ಮನೆಯಲ್ಲಿನ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ನಿರಂತರ ಉದ್ವಿಗ್ನತೆ, ಅಸಮಾಧಾನಗಳು ಸಹ ಬಗೆಹರಿಯುತ್ತವೆ. ಮತ್ತು ಹೌದು, ಮನೆ ಸುಧಾರಣೆಗಾಗಿ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ. ಬಾಕಿ ಇರುವ ಹಣವನ್ನು ಸ್ವೀಕರಿಸುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಯುವ ಜನರು ತಮ್ಮ ವೃತ್ತಿ ಜೀವನದ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ಸಹ ಪಡೆಯಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆಪ್ತ ಮಿತ್ರನೊಬ್ಬ ನಿಮಗೆ ದ್ರೋಹ ಬಗೆಯಬಹುದು ಅಥವಾ ಆರ್ಥಿಕ ನಷ್ಟ ಉಂಟು ಮಾಡಬಹುದು. ಪಾರ್ಟಿಯಲ್ಲಿ ಹೊರಡುವಾಗ ನಿಮ್ಮ ಸಾಮಾನುಗಳು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾಗುತ್ತವೆ, ಒಂದು ಪ್ರಮುಖ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಮಾರ್ಕೆಟಿಂಗ್ ಕಾರ್ಯಗಳು ಕಡಿಮೆ ಶ್ರಮದಿಂದ ಪೂರ್ಣಗೊಳ್ಳುತ್ತವೆ. ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧಗಳು ಉದ್ಯೋಗದಲ್ಲಿರುವವರಿಗೆ ತುಂಬಾ ಪ್ರಯೋಜನಕಾರಿಯಾಗುತ್ತವೆ. ಸಂಗಾತಿ ಮತ್ತು ಕುಟುಂಬ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ಸಲಹೆಗಳು ಪ್ರಯೋಜನಕಾರಿಯಾಗುತ್ತವೆ. ನೀವು ಆನಂದಿಸುತ್ತಾ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಸ್ವಲ್ಪ ಒತ್ತಡ ಮತ್ತು ಕಠಿಣ ಪರಿಶ್ರಮವು ರಕ್ತದೊತ್ತಡದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಪರೀಕ್ಷೆ ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ವೈದ್ಯರು ಸಲಹೆ ನೀಡಿದಂತೆ ಚಿಕಿತ್ಸೆ ಪಡೆಯಿರಿ. ಸ್ನೇಹಿತರೆ, ಇಂದು ಭಾವನೆಗಳಿಗಿಂತ ಸ್ಪಷ್ಟ ಚಿಂತನೆ ಮತ್ತು ಸತ್ಯಗಳ ಮೇಲೆ ಗಮನ ಹರಿಸಿ. ನಿಮ್ಮ ದೃಷ್ಟಿಕೋನದ ಆಧಾರದ ಮೇಲೆ ನೀವು ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನೀವು ಹಲವಾರು ದಿನಗಳಿಂದ ಮುಂದೂಡುತ್ತಿದ್ದ ವಿಷಯದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯ. ನಿಮ್ಮ ಆಲೋಚನೆಗಳನ್ನು ಶಾಂತವಾಗಿ ಚರ್ಚಿಸಿ. ನಿಮ್ಮ ಅಭಿಪ್ರಾಯವನ್ನು ಮಂಡಿಸುವುದು ಸರಿ. ಸರಿಯಾದ ಸಮಯದಲ್ಲಿ ಇಲ್ಲ ಎಂದು ಹೇಳುವುದು ಸಹ ಸೂಕ್ತವಾಗಿದೆ. ಸರಿಯಾದ ವಿಷಯಕ್ಕೆ ಹೌದು ಎಂದು ಹೇಳುವಂತೆ ಹೌದು ಎಂದು ಹೇಳುವುದು ಅಷ್ಟೇ ಮುಖ್ಯ. ನೀವು ಕೆಲಸ ಮಾಡುವ ವಿಧಾನವನ್ನು ಬದಲಾಯಿಸಲು ಬಯಸಿದರೆ ಇಂದು ಒಳ್ಳೆಯ ದಿನ. ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಆದರೆ ನಿಖರವಾದ ಮಾಹಿತಿಯ ಮೇಲೆ ಮಾತ್ರ ಮುಂದುವರಿಯಿರಿ. ಯಾರನ್ನಾದರೂ ನೋಯಿಸುವುದನ್ನು ತಪ್ಪಿಸಲು ಮಾತ್ರ ಮರೆಯಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಮತ್ತು ಸಂಭಾಷಣೆಗಳು ನಿಮ್ಮ ಸಂಬಂಧಗಳನ್ನು ಬಲಪಡಿಸಬಹುದು. ಪ್ರೀತಿಯಲ್ಲಿ ಇತರ ವ್ಯಕ್ತಿಯನ್ನು ಮತ್ತು ನಿಮ್ಮನ್ನು ಗೌರವಿಸುವುದು ಅತ್ಯಗತ್ಯ. ನೀವು ವ್ಯವಹಾರದಲ್ಲಿ ಹೆಚ್ಚು ಶ್ರಮಿಸಬೇಕಾಗುತ್ತದೆ, ಆದರೆ ನೀವು ಬಯಸುವ ಫಲಿತಾಂಶಗಳನ್ನು ಪಡೆಯುತ್ತೀರಿ. ರಾಜಕಾರಣಿಗಳು ಮತ್ತು ಪ್ರಭಾವಿ ಜನರೊಂದಿಗಿನ ನಿಮ್ಮ ಸಂಪರ್ಕಗಳು ಸಹ ಹೆಚ್ಚಾಗುತ್ತವೆ. ಹೊಸ ಜನರೊಂದಿಗೆ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಯಾವುದೇ ಕಾನೂನುಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳನ್ನು ತಪ್ಪಿಸಿ. ನಿಮ್ಮ ಸಂಗಾತಿ ಮತ್ತು ಕುಟುಂಬದ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಮನೆಯ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಜನರು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸುವುದನ್ನು ಕಾಣಬಹುದು. ನಿಮ್ಮ ಮನಸ್ಸು ಇಂದು ಎಂದಿಗಿಂತಲೂ ಹೆಚ್ಚು ಸಕ್ರಿಯವಾಗಿರುತ್ತದೆ. ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ.